ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 254 ಯುಎಸ್ನ ಪ್ರಸ್ತುತವಿರುವ ಸಂತತಿಯು ಈ ಪ್ರಶ್ನೆಯನ್ನು ಪರಿಹರಿಸಬೇಕು ಹಾಗೂ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರವಾಗುವುದು ಬಹುಶಃ ಶಾಂತಿ, ಪ್ರೀತಿ, ನ್ಯಾಯ ಅಥವಾ ಕುದುರೆ ಮೇಲೆ ಕುಳಿತ ವ್ಯಕ್ತಿ ಎಲ್ಲರ ಹಕ್ಕುಗಳನ್ನು ತುಳಿಯುತ್ತಾ ಇರುವಂತೆ ಮತ್ತು ನೀವು ಇತರರ ಹಕ್ಕುಗಳು ತುಳಿಯಲ್ಪಡುವಾಗ ಅಕ್ಕರೆ ಇಲ್ಲದೆ ನೋಡುವಂತೆಯೇ ನಾನು ಪುನಃ ಹೇಳುತ್ತೇನೆ. ಕೆಲವು ವರ್ಷಗಳಲ್ಲಿಯೇ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸುತ್ತೀರಿ. ಫ್ರೆಂಚರಿಗೆ ಎಚ್ಚರಿಸಲಾಯಿತು, ಆದರೆ ರಾಜಮನೆತನದ ಕೊಳೆತ ದುರ್ವಾಸನೆಯ ಉಲ್ಲಾಸದ ದೆಸೆಯಿಂದ ಅವರು ಕೇಳಿಸಿಕೊಳ್ಳಲಿಲ್ಲ. ನೀವು ಕೇಳಿಸಿಕೊಳ್ಳುವಿರಾ? ಅಥವಾ ಪ್ರಸ್ತುತ ಕ್ರಮವು 5 ಅಥವಾ 6 ಮಿಲಿಯನ್ ಜನರು ಆಹಾರಕ್ಕಾಗಿ ಗಲಭೆ ಎಬ್ಬಿಸುವಾಗ ಅಥವಾ ಆಮ್ಲಜನಕಕ್ಕಾಗಿ ತೊಂದರೆ ಪಡುವಾಗ ಅಂಕೆ ಇಲ್ಲದೆ ನಡೆಯುವುದೇ? ಏನೆಂದರೆ, ಶತಮಾನದಿಂದ ನಡೆದು ಬಂದಿರುವ ಪರಿಸ್ಥಿತಿಯ ಕಾರಣ ಯುಎಸ್ನಲ್ಲಿ 100 ಪಟ್ಟು ತೀವ್ರಗೊಳ್ಳುತ್ತದೆ. ರಾಜರುಗಳ, ನಿರಂಕುಶಾಧಿಕಾರಿಗಳ ಮತ್ತು ದಬ್ಬಾಳಿಕೆ ಮಾಡುವವರ ಮೇಲಿನ ದ್ವೇಷದಿಂದಾಗಿ ಸ್ವತಂತ್ರಕ್ಕಾಗಿ ಪ್ರೀತಿಯು ಧೀಮಂತವಾಗಿ ಬೆಳೆದಿದೆ. ಹೆಸರಿರದ ಅಥವಾ ಹೆಸರಾಂತ ರಾಜನ ಆಜ್ಞಾಧಾರನಾಗಿ ಅಥವಾ ಆ ದೇಶದ ಮೇರೆಗೆ ತಮ್ಮ ತಂದೆಗಳನ್ನು ಸಹೋದರರನ್ನು ತುಪಾಕಿ ಹಾರಿಸಲು ಸಮೂಹದಿಂದ ಯಾವ ಸೇನೆ ಅಥವಾ ನೌಕೆಯವರು ಅವಲಂಬಿಸಬೇಕಾಗಿಲ್ಲ. ನಿರಂತರವಿರುವ ಮಿಲಿಯಾಂತರ ಜನರ ನಿರುದ್ಯೋಗದ ಪರಿಣಾಮವನ್ನು ನೋಡುವುದಾದರೆ ಅವರ ಪರಿಸ್ಥಿತಿಯು ಬೇಗ ಸಹಭಾಗಿತ್ವದಲ್ಲಿ ವಿಲೀನವಾಗುತ್ತದೆ. ಅವರು ಉಂಟು ಮಾಡುವ ಪರಿಸ್ಥಿತಿಯಲ್ಲಿ ನಿಮಗೆ ಆಸಕ್ತಿ ಇಲ್ಲವೇ? ಅದಕ್ಕೆ ಪರಿಹಾರವನ್ನು ಹುಡುಕಿ ಕಾರ್ಯಗತಗೊಳಿಸುವುದು ಉತ್ತಮವಲ್ಲವೇ? ಸಾರ್ವಜನಿಕ ಕಾರ್ಯಾಗಾರಗಳಲ್ಲಾದರೂ ಈ ಜನರನ್ನು ಉದ್ಯೋಗಗೊಳಿಸುವುದು ಇಂತಹ ಮುಕ್ತಾಯವನ್ನು ಕಾಣುವುದಕ್ಕಿಂತಲೂ ಉತ್ತಮವಲ್ಲವೇ? ಬಂಡವಾಳಶಾಹಿಗಳು ಏನು ಮಾಡುತ್ತಿದ್ದಾರೆಂಬುದನ್ನು ಬಲ್ಲೆವು. ಅವರು ಯುದ್ಧ ಸಾಮಗ್ರಿಗಳೊಡನೆ ಸೇನೆಗಳ ಮೂಲಕ ಬಲಪ್ರಯೋಗದಿಂದ ಸಮೂಹವನ್ನು ಆಳುವುದಕ್ಕಾಗಿ ಸಿದ್ಧಗೊಳಿಸುತ್ತಿದ್ದಾರೆ. ಆದರೆ ಅವರು ಮೂರ್ಖರು. ಅವರು ತಮ್ಮ ಅಹಂಕಾರದಲ್ಲಿ ಮಾತ್ರವೇ ಬುದ್ಧಿವಂತರು. ಅವರು ರಾಜರ ತಂತ್ರಗಳನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಸದ್ಯದಲ್ಲಿಯೇ ಗಾಳಿಯ ಹೊಡೆತದ ಮುಂದೆ ಹೊಟ್ಟಿನಂತೆ ಹಾರಿ ಹೋಗುತ್ತಾರೆ. ಅವರ ಕುತಂತ್ರವು ಎಲ್ಲಾ ಅದೃಷ್ಟಕ್ಕೆ ಎದುರಾಗಿದೆ. ರಾಜರು ಜನರ ಉತ್ತಮೋತ್ತಮ ನಾಗರಿಕತೆಯ ಅಭಿವೃದ್ಧಿಯೊಂದಿಗೆ ನಡುಗಿ ಹೋಗುತ್ತಾರೆ. ಸತತವಾದ ಕೆಲಸವಿಲ್ಲದವರ ಸೇನೆಯ ಯಾತನೆಯು ತೀವ್ರವಾಗಿ ಹೆಚ್ಚುತ್ತಿರುವಾಗ ಅವಸರಪಟ್ಟವರಾಗಿ ತಮ್ಮ ದೊಡ್ಡ ಸೇನೆಗಳೊಡನೆ ಬಂಡವಾಳಶಾಹಿಗಳಿಗಾಗಿ ಹೋರಾಡಲು ಕೂಡಿಸಬಹುದು. ಕಳ್ಳರ ಸವಲತ್ತನ್ನು ಮುಚ್ಚಿ ಹಾಕಿದರೂ ನ್ಯಾಯವು ಯಾರನ್ನೂ ಗಾಯಗೊಳಿಸದು. ನಾವು ಪ್ರಜೆಗಳಾಗಿ ನ್ಯಾಯಯುತವಾಗಿ ಸಮಸ್ಯೆಯನ್ನು ನಿರ್ಧರಿಸಿ ಪರಿಹರಿಸೋಣ, ಪಕ್ಷಪಾತಿಯಂತೆ ಅಲ್ಲ. ಪ್ರಜೆಗಳಂತೆ ಪಕ್ಷವನ್ನು ಯೋಚಿಸದೆ ದೇಶದ ಬಗ್ಗೆ ಯೋಚಿಸೋಣ. ರಾಜನ ಬಂಗಾರಕ್ಕಿಂತ ನ್ಯಾಯಕ್ಕೇ ಹೆಚ್ಚು ಬೆಲೆ. ಈ ಶಕ್ತಿಶಾಲಿ ಮಾತುಗಳು ಶಕ್ತಿಶಾಲಿಯಾಗಿ ಆಲೋಚಿಸುವವನಿಂದ ಬಂದಿದೆ. ಅಂತಹವುಗಳು ಬಹಳ ಇವೆ. ಆರೋಪಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸತ್ಯವಿದೆ ಎಂಬುದು ಯಾರೂ ಅಲ್ಲಗಳೆಯಲಾರರು. ಮುಂದಿನ ಶೀರ್ಷಿಕೆ ಪರಿಸ್ಥಿತಿಗಳು ಸಾರ್ವಜನಿಕವಾಗಿವೆ ಮತ್ತು ನಿಯಂತ್ರಿಸಲು ಮನುಷ್ಯನ ಶಕ್ತಿ ಮೀರಿದ್ದಾಗಿದೆ. The conditions universal and beyond human power to regulate. ಈ ಪರಿಸ್ಥಿತಿಗಳು ಅಮೆರಿಕ ಮತ್ತು ಯುರೋಪ್ಗೆ ವಿಲಕ್ಷಣವಾದದ್ದು ಅಷ್ಟೇ ಅಲ್ಲ, ಶತಮಾನಗಳಿಂದ ಏಷ್ಯಾ ಮಿಲಿಯಾಂತರ ಜನರಿಗೆ ಇದಲ್ಲದೆ ಬೇರೇನೂ ಗೊತ್ತಿಲ್ಲ. ಇಂಡಿಯಾದಲ್ಲಿ ಒಬ್ಬ ಅಮೆರಿಕ ಮಿಷನರಿ ಮತಪ್ರಚಾರಕಳು ಬರೆಯುತ್ತಾಳೆ, ನಿಮಗೆ 3 ಹೊತ್ತು ತಿನ್ನಲು ಆಹಾರವಿದೆ ಎಂಬುದು ನಿಜವೇ ಎಂದು ಸ್ಥಳೀಯರು ಕೇಳಿದಾಗ ಆಕೆಗೆ ಮನಸ್ಸು ಕುಗ್ಗಿ ಹೋಯಿತು. ಆಕೆಯು ತಿಳಿಸುತ್ತಾಳೆ, ಇಂಡಿಯಾದಲ್ಲಿ ಅಧಿಕ ಸಂಖ್ಯೆಯ ಜನರಿಗೆ ಸ್ವಾಭಾವಿಕ ಹಸಿವೆಯನ್ನು ತಣಿಸಲು ಸಾಕಷ್ಟು ಆಹಾರವಿಲ್ಲ ಎಂದಳು. ಭಾರತದ ಬಂಗಾಳ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಇತ್ತೀಚೆಗಷ್ಟೇ ವರದಿ ಮಾಡಿದವನು, ರೈತಾಪಿ ಜನಸಂಖ್ಯೆಯ ಅರ್ಧ ಜನರಿಗೆ ಒಂದು ವರ್ಷದ ಕೊನೆಯಿಂದ ಮತ್ತೊಂದು ವರ್ಷದ ಕೊನೆಯವರೆಗೆ ತಮ್ಮ ಹಸಿವನ್ನು ಪೂರ್ತಿಯಾಗಿ ತಣಿಸುವುದರ ಬಗ್ಗೆ ಅರಿವಿರುವುದಿಲ್ಲ.